ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗು ಸೂಪರ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳ್ತೀನಿ, ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಸೊ ಇವತ್ತು ನಮ್ಮ ಟೀಮು ಮತ್ತು ನಮ್ಮ ಎಲ್ಲರೂ ಕನ್ನಡಿಗರು ಸೇರಿಕೊಂಡು ನಮ್ಮದೊಂದು ಸ್ಟಾರ್ಟಪ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಸೊ ಡೀಪ್ ಇನ್ಸೈಟ್ಸ್ ಅಂತ ಅಂದ್ಬಿಟ್ಟು ನಾವು ಇವತ್ತು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಒಂದು ಗೆಟ್ ಟುಗೆದರ್ ಮಾಡ್ತಿದ್ದೀವಿ. ಸೊ ಇದು ಅವರ ಮನೆ, ನಾನು ನಿಮಗೆ ತೋರಿಸ್ತೀನಿ. ಹೋಮ್ ಟೂರು ಸಾಧ್ಯವಾದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮತ್ತು ಸುಮಾರು ನಿಜವಾಗ್ಲೂ ನನಗಂತೂ ಇಲ್ಲಿ ಇವ್ರು ಯಾವ ಥರ ನಮ್ಮ ಇಂಡಿಯಾದಲ್ಲಿ ಮನೆ ಇದ್ದಾಗ ಹೆಂಗೆ ಮಾಡ್ತಿದ್ರು, ಪ್ಲಸ್ ಇಲ್ಲಿ ಏನೇನೆಲ್ಲ ಫಾಲೋ ಮಾಡ್ತಾರೆ, ನಿಮಗೆ ಫಾರ್ಮಿಂಗ್ ಮಾಡೋದಾಗಿರ್ಬೋದು, ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಜರ್ಮನಿಯಲ್ಲಿ ಯಾವ ಥರ ಒಂದು ನಮ್ಮ ಕನ್ನಡಿಗರು ಇಲ್ಲಿ ಮನೆ ಮಾಡ್ತಾರೆ ಅಥವಾ ಇಲ್ಲಿ ಯಾವ ಥರ ಮೇಂಟೈನ್ ಮಾಡ್ತಾರೆ, ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ತಡ ಮಾಡೋದು ಬೇಡ, ಹೋಗೋಣ ಬನ್ನಿ ನನ್ನ ಜೊತೆ. ಸೊ ಅಲ್ಲಿ ನೋಡ್ಬೋದು ಹಿಂದೆಗಡೆ ಅಲ್ಲಿ ಗ್ರಿಲ್ ಮಾಡ್ತಿದ್ದೀವಿ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಆ್ಯಂಡ್ ಅಲ್ಲೆಲ್ಲ ನಮ್ಮ ಟೀಮ್ ಅವ್ರು ಇದ್ದಾರೆ. ಸೊ ಇವಾಗ ನಾವು ಹೋಗೋಣ. ಸೊ ಇದು ಗ್ರಿಲ್ ಸೆಟಪ್. ನಮ್ಮ ಹುಡುಗ ನಿಶ್ಚಯ್, ಹಾಯ್ ಮೇಡ. ಏನೋ ಬೇಯಿಸ್ತಾ ಇದೆಯಾ ಇಲ್ಲೇ? ಸೊ ಇಲ್ಲಿ ನಮ್ಮ ಆನಂದಣ್ಣವ್ರು ಇದ್ದಾರೆ. ನಮಸ್ತೆ. ಸೊ ನಮ್ಮ ಹರಿಯಣ್ಣ, ವಿಶಾಲ್ ಬ್ರೋ, ದಿಶಾ, ನಮಸ್ಕಾರ. ಅಷ್ಟೇ ಪ್ರೊಸೆಸ್ ಶುರು ಆಗ್ತದೆ, ಕೆಂಡ ಬರಿತಾ ಇದೆ. ಸೊ ಇವಾಗ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಆನಂದಣ್ಣ ಏನಿದು? ಇದು ಬಂದು ಚಾರ್ಕೋಲ್. ಇದು ಓಕೆ, ಇಜ್ಜುಲು ಇಜ್ಜುಲು ಅಂತೀರಾ ಏನು? ಸೊ ಇದು ಬಂದು ಕೆಂಡ. ಇದರಲ್ಲಿ ಈ ಕೆಂಡ ಆಗುತ್ತೆ ಈಗ. ಸೊ ಇದನ್ನ ಕೆಂಡ ಮಾಡ್ಕೊಂಡು ಅದ್ರಲ್ಲಿ ಹಾಕ್ಬಿಟ್ಟು ಅಲ್ಲಿ ಗ್ರಿಲ್ ಮಾಡಿ ಅದರಲ್ಲೇ ಬಾರ್ಬಿಕ್ಯೂ ಮಾಡೋದು. ಎಕ್ಸಾಕ್ಟ್ಲಿ. ಸೊ ಇವಾಗ ಇವ್ರು ಇಲ್ಲಿ ಮಾಡ್ತಾ ಇರ್ಲಿ, ನಾನು ನಿಮ್ಗೆ ಏನೋ ಇಂಪಾರ್ಟೆಂಟ್ ಆಗಿ ತೋರಿಸ್ಬೇಕು. ಆನಂದಣ್ಣ ನಂಗೆ ಅವಾಗ್ಲೇ ಹೇಳಿದ್ರು. ಸೊ ಅದನ್ನ ಏನು ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇದು ಬಂದು ಕೊಟ್ಟಿಗೆ ಗೊಬ್ಬರ ಅಂತಾರೆ. ಕೊಟ್ಟಿಗೆ ಗೊಬ್ಬರ ಇದು. ಇದರಲ್ಲಿ ಇದೇ ಇಲ್ಲ, ಏನೋ ಹಸುದು ಏನೂ ಇಲ್ಲ ಇದ್ರಲ್ಲಿ. ಇದು ಒಂದು ಬರೇ ಇದು ತರಕಾರಿ, ಚಿಪ್ಪೆ, ಆಮೇಲೆ ಬಾಳೆ ಚಿಪ್ಪೆ ಎಲ್ಲ ವೇಸ್ಟ್. ಬರೇ ತರಕಾರಿ ಎಲ್ಲ ಬಯೋ ಅಷ್ಟೇ. ಇದು ಇಲ್ಲಿ ತರಕಾರಿದೆಲ್ಲ ವೇಸ್ಟ್ ಇಲ್ಲ ಆಗ್ತಿದೆ ಅಷ್ಟೇ. ನಮ್ಮ ತರಕಾರಿದ ವೇಸ್ಟ್. ತರಕಾರಿ ನಾನು ಇಲ್ಲಿ ಹುಲ್ಲು ಕಟ್ ಮಾಡ್ತೀನಲ್ಲ, ಹುಲ್ಲು ಕಟ್ ಮಾಡಿದೆಲ್ಲ ಹುಲ್ಲೇ ಇಲ್ಲೇ ಹಾಕ್ತೀನಿ. ಹುಲ್ಲು ಇದು ಇದು ಏನಪ್ಪ ಎಲೆಗಳು ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಸೊ ಅಲ್ಲಿ ಬಿಟ್ಬಿಡ್ತೀನಿ. ಸೊ ಆಮೇಲೆ ಅದು ಟೈಮ್ ಆತ ಅಲ್ಲೇ ಅದರಲ್ಲೇ ಎರೆ ಹುಳ ಎಲ್ಲ ಬರುತ್ತೆ. ಅದೇ ಬಂದು ಅದನ್ನ ತಿಂದ್ಬಿಟ್ಟು ಎಲ್ಲ ಚೆನ್ನಾಗಿ ಗೊಬ್ಬರ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಗೊಬ್ಬರ ಬಂತು ನೋಡು. ಇದು ಬಂದು ಇದು ಗೊಬ್ಬರ. ಇದು ಏನು ಸ್ಮೆಲ್ ಏನೂ ಇಲ್ಲ, ಏನಿಲ್ಲ, ಫ್ರೆಶ್, ಕ್ರೇಜಿ. ಇದು ನಾವು ತರಕಾರಿ ಬೆಳ್ಕೊಳಕ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ಇವಾಗ ಇದನ್ನ ನೋಡಿದ್ರಿ, ಇನ್ನೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ನಿಮ್ಗೇನೋ ಒಂದು ಕಾಣಿಸ್ತಿದೆಯಲ್ಲ, ಗ್ಯಾಸ್ದು ಚೇಂಬರ್ ಥರ ಬ್ಲ್ಯಾಕ್ ಕಲರು. ಸೊ ಇದೇನಪ್ಪ ಸೀನ್ಸ್ ಅಂತಂದರೆ, ನಿಮಗೆ ಇವಾಗ ನಾವು ಊರಲ್ಲಿ ಕರೆಂಟು, ಎಲೆಕ್ಟ್ರಿಸಿಟಿ ಇದು ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇದೆ. ನಾವು ಗೋಬರ್ ಗ್ಯಾಸ್ ಎಲ್ಲ ಕರೆಕ್ಟ್. ಸೊ ಗೋಬರ್ ಗ್ಯಾಸ್ದು ಇಲ್ಲಿ ಆಲ್ಟರ್ನೇಟಿವ್ ಜರ್ಮನಿಯಲ್ಲಿ ಏನಿರುತ್ತೆ ಅಂತ ಆನಂದಣ್ಣ ಹೇಳ್ತಾರೆ ಈಗ. ಸೊ ಇಲ್ಲಿ ಜರ್ಮನಿನಲ್ಲಿ ಈಗ 3 ಥರ ಇದೆ ನಿನಗೆ. ಒಂದು ಬಂದು ಆಯಿಲ್, ಮನೆ ಹೀಟ್ ಮಾಡಬೇಕು ಅಂದರೆ ಆಯಿಲ್ ಬರುತ್ತೆ. ಸೊ ಆಯಿಲ್ ತಗೊಂಡ್ಬಂದು ಅದನ್ನು ಹೀಟಿಂಗ್ ಮಾಡ್ಬೋದು. ಅಥವಾ ಇನ್ನೊಂದು ಬಂದು ಫ್ಲೂಯಿಡ್ ಗ್ಯಾಸ್ ಅಂತ ಸಿಗುತ್ತೆ, ಫ್ಲೂಯಿಡ್ ಗ್ಯಾಸ್ ಅಂದ್ಬಿಟ್ಟು. ಸೊ ಅದು ನಾವು ಈಗ ಒಂದು 2 ವರ್ಷ 3 ವರ್ಷಕ್ಕೆ ಒಂದ್ಸತಿ ಆರ್ಡರ್ ಮಾಡ್ತೀರಿ. ಸೊ ಅದು ಇಲ್ಲಿ ಬಂದ್ಬಿಟ್ಟು ಒಂದು 4000 ಲೀಟ್ರ್ ಇಲ್ಲಿ ನಾನು ತುಂಬಿಸ್ಬೋದು. ಸೊ ಇಲ್ಲಿ ತುಂಬಿಸಿದ್ಮೇಲೆ ಸೊ ಇದು ಗ್ಯಾಸು ನಮ್ಮ ಇದು ಪೈಪ್ಲೈನ್ ಕನೆಕ್ಷನ್ ಇರುತ್ತೆ. ಸೊ ಅದರಿಂದ ನಾವು ಇದು ಮನೆಗೆ ಬಿಸಿನೀರು, ಆಮೇಲೆ ಮನೆಯಲ್ಲಿ ಇದು ವಿಂಟರ್ನಲ್ಲಿ ಚಳಿಗಾಲದಲ್ಲಿ ಬಿಸಿ ಮಾಡಕ್ಕೆ ಮನೆ ಬಿಸಿ ಹೀಟರ್, ಅದಕ್ಕೆ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಇಲ್ಲಿ ಏನಕ್ಕೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಚಳಿಗಾಲ ಇರಲ್ಲ, ಬಟ್ ಇಲ್ಲಿ ಜರ್ಮನಿಯಲ್ಲಿ ಈ ವಿಂಟರಲ್ಲಂತೂ ಎಕ್ಸ್ಟ್ರೀಮು. ಇಲ್ಲೆಲ್ಲ ನೀವು ಈಚೆ ನಿಂತ್ಕೊಳಕ್ಕೂ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ಸೊ ಹಂಗಾಗಿ ಒಳಗಡೆ ಹೀಟ್ರ್ಗಳು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಸೊ ಆ ಹೀಟ್ರ್ ಯೂಸ್ ಮಾಡಬೇಕಂತ ಅಂದರೆ ಇದರಿಂದ ನಾವು ಗ್ಯಾಸ್ನ ತೊಗೊಂಡು ಮಾಡ್ತೀವಿ. ಸೊ ಇದು ತುಂಬ ದೊಡ್ಡದು, ಲೈಕ್ 4000 ಲೀಟರ್ಸ್ ಅಂದರೆ ನಿಮ್ಗೆ ಏನು ಒಂದು 2 ವರ್ಷ 3 ವರ್ಷ ನಾವು ಯೂಸ್ ಮಾಡ್ದಂಗೆ. ಸೊ ಯೂಸ್ ಮಾಡ್ದಂಗೆಲ್ಲ ಒಂಥರ ನೀರು ಹೊಡ್ಸ್ಕೊಂಡಂಗೆ, ನಮ್ಮೂರಲ್ಲಿ ಸಂಪುಗಳಿಗೆ ನೀರು ಹೊಡ್ಸ್ಕೊಂಡಂಗೆ ಇಲ್ಲಿ ಈ ಥರ ಮಾಡಿಸ್ಕೊತಾರೆ. ಸೊ ಇದು ಒಂಥರ ಇಂಟ್ರೆಸ್ಟಿಂಗ್ ಅಂತ ನನಗನ್ನಿಸ್ತು. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಲೈಕ್ ಗಾರ್ಡನ್ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ನಾವು ಇಂಡಿಯಾದಲ್ಲೆಲ್ಲ ಈ ಥರ ಮಾಡ್ಕೊಬೋದು, ಬಟ್ ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇಲ್ಲಿ ಜರ್ಮನಿಯಲ್ಲಿ ಮಾಡಬೇಕಂದ್ರೆ ನೆಕ್ಸ್ಟ್ ಲೆವೆಲು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಯಾವುದೇ ರೀತಿ ಕಾರ್ನ ವಾಶ್ ಮಾಡೋಂಗಿಲ್ಲ.
ನೀರಲ್ಲೂ ವಾಶ್ ಮಾಡಂಗಿಲ್ಲ ಅಥವಾ ಯಾವ ತರ ಅದು? ನೀರಿನಲ್ಲಿ ವಾಶ್ ಮಾಡ್ಬೋದು, ಅಂದ್ರೆ ಇಲ್ಲಿ ಸೋಪು ಏನು ಯೂಸ್ ಮಾಡಬಾರ್ದು. ಅಂದ್ರೆ ನೀನು ಅದಕ್ಕೆ ಎಕ್ಸ್ಟ್ರಾ ನೀನು ಹೋಗ್ಬಿಟ್ಟು ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಅದಕ್ಕೆ ಅಲ್ಲಿ ಇದಿರುತ್ತೆ, ಚೇಂಬರ್ಸ್ ಇರುತ್ತೆ, ಅದು ಕಲೆಕ್ಟ್ ಆಗುತ್ತೆ ಕಾರ್ ವಾಶ್. ಸೊ ಆವಾಗ ಅದು ಅವ್ರ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಅಲ್ಲಿ ಮಾತ್ರ ತೊಳಿಬೇಕು. ನೀನು ಸ್ವಂತ ಮನೆ ಇದ್ದು ಮನೆ ನಿನ್ನ ಸೈಟ್ ನಲ್ಲೂ ತೊಳಿಬಾರ್ದು. ಅಂದ್ರೆ ಬೇರೆ ಏನಾದ್ರು ತೊಳ್ಕೊಂಬೋದು. ಇವಾಗ ಇಲ್ಲಿ ಬರೀ ನೀರ್ನಲ್ಲಿ ತೊಳ್ಕೊಬಹುದು ನಾವು ಏನ್ ಬೇಕಾದ್ರೂ. ನಾನು ನೀರ್ನಲ್ಲಿ ಇಲ್ಲಿ ಗಿಡಗಳು ನೀರ್ ಹಾಕ್ತೀನಿ ಫಾರ್ ಎಕ್ಸಾಂಪಲ್. ಈಗ ಬರೀ ವಿತೌಟ್ ಇದು ಸೋಪ್ ನೀರು ಹಾಕ್ಬಾರ್ದು ಅಷ್ಟೇ. ಸೊ ಅದು ರೂಲ್ಸ್ ಪ್ರಕಾರನ? ಅದು ರೂಲ್ಸ್ ಅದು. ಯಾಕಂದ್ರೆ ನಾವು ಅಕಸ್ಮಾತ್ ಏನಾರ ಸೋಪ್ ಏನಾರ ಯೂಸ್ ಮಾಡಿದ್ರೆ ಪಕ್ಕದ ಮನೆಯವರು ನೋಡ್ಬಿಟ್ಟು ಬೇಕಾದ್ರೆ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಕಂಪ್ಲೇಂಟ್ ಮಾಡ್ಬೋದು. ಆಮೇಲೆ ನಾವು ಇಲ್ಲಿ ಪೆನಾಲ್ಟಿ ಕಟ್ಟಬೇಕು. ಎಷ್ಟು ಗೊತ್ತಿಲ್ಲ, ನಾವು ಮಾಡಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಇದು. ಒಂದೊಂದ್ಸತಿ 500 1000 euro ಮಿನಿಮಮ್ 1 ಲಕ್ಷ ಕಟ್ಟಬೇಕು. ನಾವು ಇಲ್ಲಿ ತನಕ ಟ್ರೈ ಮಾಡೋಕೆ ಹೋಗಿಲ್ಲ, ನಮ್ಗೆ ರೂಲ್ಸ್ ಗೊತ್ತಿದೆಯಲ್ಲ, ಸೊ ಅದಕ್ಕೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು. ಸೊ ಇದು ಆನಂದಣ್ಣ ಅವ್ರ ಮನೆ. ಸೊ ಇಲ್ಲಿ ನೋಡ್ಬೋದು ನೀವು, ಸಕ್ಕದಾಗಿದೆ ಒಳಗಡೆ ಅಂತೂ, ನೆಕ್ಸ್ಟ್ ಲೆವೆಲ್ಲು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ, ಆನಂದ್ ಅಣ್ಣ ನಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಇಲ್ಲಿ ಜರ್ಮನಿಯಲ್ಲೇ ಹುಟ್ಟಿರೋದು ಅಣ್ಣ. ನನಗಂತೂ ಏನಪ್ಪ ಜರ್ಮನಿಯಲ್ಲೂ ಹುಟ್ಟಾರ ಅಂತ ನನಗೆ ಲೈಕ್ ಇರ್ತಾರೆ, ಬಟ್ ನಮ್ಮ ಇಂಡಿಯನ್ಸು ನಮ್ಮ ಕನ್ನಡದವ್ರು ಬಂದ್ಬಿಟ್ಟು ಇಲ್ಲೇ ಹುಟ್ಟಿ ಬೆಳೆದಿರೋರು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತು. ಸೊ ಅದಕ್ಕೆ ಆಯಣ್ಣ ಬಾಯಿಂದನೇ ಕೇಳೋಣ ಹೆಂಗೆ ಏನು ಎತ್ತ ಯಾವ ಥರ ಬಂದರು ಅಂತ. ಹೇಳಿ ಆನಂದಣ್ಣ. ಸೊ ಇಲ್ಲಿ 1972ನಲ್ಲಿ ನಮ್ಮ ತಂದೆ ಫಸ್ಟು ಇದು ಬೆಂಗಳೂರು NGF ನಲ್ಲಿ ಕೆಲಸ ಮಾಡ್ತಿದ್ರು, ಅಲ್ಲಿ ಅಪ್ರೆಂಟಿಸ್ ಮಾಡ್ತಿದ್ರು. ಆವಾಗ NGF ಅಂದ್ಬಿಟ್ಟು ಒಂದು ದೊಡ್ಡ ಕಂಪ್ನಿ ಬೆಂಗಳೂರಿನಲ್ಲಿ. ಸೊ ಅಲ್ಲಿ ಆವಾಗ ಅವ್ರಿಗೆ ಜರ್ಮನ್ ಗೌರ್ಮೆಂಟ್ನವ್ರು ಬಂದ್ಬಿಟ್ಟು ನಮಗೆ ನೀವು ಬನ್ನಿ ಜರ್ಮನಿಗೆ, ಸೊ ನಮಗೆ 2 ವರ್ಷಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಂದರೆ ಎಲ್ಲ ಕರ್ಕೊಂಬಂದ್ರು. ಅಂದರೆ ಅವ್ರ ರೂಲ್ಸ್ ಏನಂದರೆ ಕಂಡೀಷನು ನೀನು ಅಂಡರ್ 25 ಇರಬೇಕು, ಆಮೇಲೆ ಮದುವೆ ಆಗಿರಬಾರ್ದು, ಬ್ಯಾಚುಲರ್ ಇರಬೇಕು. ಸೊ ಅದು 2 ರೂಲ್ಸ್. ನೀನು ಜರ್ಮನಿಗೆ ಬರುವಾಗ ಈ 2 ರೂಲ್ಸ್. ಅಂದ್ರೆ ನಿಮ್ಮ ತಂದೆ ಅವರು ಇಲ್ಲಿ ಬಂದಾಗ ಮದುವೆ ಆಗಿರಲಿಲ್ಲ, ಸೊ ಈ ವಾಸ್ ಎ ಬ್ಯಾಚುಲರ್. ಸೊ ಹಂಗೆ ನಮ್ಮ ತಂದೆ ಇಲ್ಲಿ ಬಂದರು. ಸೊ ಬಂದು 1972 ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಇಂಡಿಯನ್ಸ್ ಯಾರು ಕಾಣಿಸ್ತಿರ್ಲಿಲ್ಲ ಇಲ್ಲಿ. ಆಕ್ಚುಲಿ ಫಾರಿನರ್ಸೇ ಕಾಣಿಸ್ತಿರ್ಲಿಲ್ಲ. ಅದು ಅವ್ರು ಬಂದಿದ್ದು ಎಲ್ಲಿ, ವೆಸ್ಟ್ ಬರ್ಲಿನ್ ಅಲ್ಲಿ. ಅದು ಒಂಥರ ಇದು ಐಲ್ಯಾಂಡ್ ತರ, ಅವಾಗ ಸುತ್ತು ಗೋಡೆ ಇತ್ತು. ವೆಸ್ಟ್ ಬರ್ಲಿನ್ ಬಂದು ವೆಸ್ಟ್ ಜರ್ಮನಿಗೆ ಸೇರ್ತಿದ್ದು. ಇಟ್ ವಾಸ್ ಎ ಡೆಮೋಕ್ರಾಟಿಕ್ ಲ್ಯಾಂಡ್. ಅದ್ರ ಸುತ್ತು ಬಂದು ಕಮ್ಯುನಿಸ್ಟ್ ಈಸ್ಟ್ ಜರ್ಮನಿ ಅದು. ಸೊ ಅದಕ್ಕೆ ತುಂಬ ಇವ್ರೆ ಸರಿಯಾಗಿ ಸಾಮಾನು ಸಿಗ್ತಿರ್ಲಿಲ್ಲ. ಸೊ ಅವ್ರು ಬಂದಿದ ತಕ್ಷಣ ಅಲ್ಲಿ ಏನು ತಿನ್ಬೇಕು ಏನು ಬಿಡಬೇಕು, ಯಾಕಂದ್ರೆ ಜರ್ಮನ್ ಬರ್ತಿರ್ಲಿಲ್ಲ, ಇಲ್ಲಿ ಇಂಗ್ಲೀಷು ಯಾರು ಮಾತಾಡ್ತಿರ್ಲಿಲ್ಲ ಆ ಟೈಮ್ನಲ್ಲಿ. 72ನಲ್ಲಿ ತುಂಬ ಕಡಿಮೆ ಇತ್ತು. ಸೊ ತುಂಬ ಕಷ್ಟ ಬಿದ್ದಿದ್ದಾರೆ ಅವಾಗ. ಸೊ ಆಮೇಲೆ ನಮ್ಮ ತಂದೆ ಇಲ್ಲಿಂದ ಜೀವನ ಲೈಫ್ ಸ್ಟೈಲ್ ನೋಡ್ಬಿಟ್ಟು ಅವಾಗ ಅವ್ರಿಗೆ ಇಷ್ಟ ಆಗಲಿಲ್ಲ ಇಲ್ಲಿ ಜರ್ಮನಿ. ಸೊ ಅವಾಗ ನಮ್ಮ ತಂದೆ ಅವಾಗ ಅವ್ರಿಗೆ ಇಲ್ಲಿನ ಕಲ್ಚರ್ ಇಷ್ಟ ಆಗಲಿಲ್ಲ. ಆಯಿತು, ನಾನು ಬಂದಿದ್ದೆ. ಸೊ ನನ್ನ ಅಗ್ರಿಮೆಂಟಲ್ಲಿ ಏನಿತ್ತು, ನಾನು ಜರ್ಮನಿಗೆ ಬರೋ ಮುಂಚೆ ಇಲ್ಲಿ 25 ಅಂಡರ್ ಇರಬೇಕು, ಅಂಡರ್ 25 ಬ್ಯಾಚುಲರ್ ಆಗಿರ್ಬೇಕು. ಸೊ ಅಗ್ರಿಮೆಂಟಲ್ಲಿ ಆ ಥರ ಇತ್ತು. ಈಗ ನಾನು ಬಂದ ಮೇಲೆ ನಾನು 25 ಆಗಿ 26 ದಾಟ್ಬೋದಲ್ಲ, ಅದು ಯಾರು ತಡೆಯೋಕ್ಕಾಗಲ್ಲ. ಸೊ ಆಮೇಲೆ ನಾನು ಹೋಗಿ ಮದುವೆ ಆಗ್ಬೋದು ನಮ್ಮ ಇಂಡಿಯಾನಲ್ಲಿ. ಸೊ ನಮ್ಮ ತಂದೆ ಮಾವನ ಮಗಳನ್ನೇ ಮದುವೆ ಆಗಿದ್ದು. ಸೊ ಅದಕ್ಕೆ ನಮ್ಮ ತಾಯಿ ಇದ್ರು ಹಳ್ಳಿನಲ್ಲಿ ವೆಯ್ಟ್ ಮಾಡ್ತಿದ್ರು. ಸೊ ಅದಕ್ಕೆ ನಮ್ಮ ತಂದೆ ನನಗೆ ಬಿಡ್ಲಿ, ಇಲ್ದಿದ್ರೆ ನಮ್ದು ಜಮೀನಿದೆ, ನಾವು ರೈತರಲ್ಲ, ನಾವು ಏನೋ ಒಂದು ಮಾಡ್ಬೋದು ಅಂದ್ಬಿಟ್ಟು. ಸೊ ಒಂದು ಧೈರ್ಯದಿಂದ. ಸೊ ಅಲ್ಲಿ ತನಕ ಯಾರೂ ಮದುವೆ ಆಗಿರ್ಲಿಲ್ಲ. ಅವ್ರಿಗಿಂತ ಮೊದ್ಲು ಬಂದಿದ್ದು ಬ್ಯಾಚ್ ಇತ್ತು, ಅವ್ರಿಗೆ ದಿಗ್ಲು, ಎಲ್ಲಿ ನಾವು ಇಂಡಿಯಾಗ ಹೋದ್ರೆ ತಿರ್ಗಿ ವಾಪಸ್ ಬಿಡಲ್ಲ ಅಂದ್ಬಿಟ್ಟು. ಸೊ ನಮ್ಮ ತಂದೆ ಡೈರೆಕ್ಟ್ ಇವಾಗ ಏನೈತೆ ಪೇಪರ್ನಲ್ಲೇ ಇದು ರೂಲ್ಸ್, ನೀನು ಬಿಟ್ರೆ ಬಿಡು, ಇಲ್ಲಿದ್ರೆ ನಾನು ಅಷ್ಟೇ ಬಿಡು ಅಂದ್ಬಿಟ್ಟು ಧೈರ್ಯದಿಂದ ಹೋಗಿ ಮದುವೆ ಆಗಿ ಬಂದ್ರು, ಬಿಟ್ರು ಅಷ್ಟೇ. ಯಾರು ಸೊ ಅವಾಗ ಮದುವೆ ಆಯ್ತು, ಇಲ್ಲಿ ಬಂದು ಸೆಟ್ಲ್. ಅವಾಗ 73 ಮದುವೆ ಆಗಿ ಇಲ್ಲಿ ಬಂದ್ರು. ಸೊ ನಾನು 74 ಅಲ್ಲಿ ಹುಟ್ಟಿದ್, ನಾನೇ ಫಸ್ಟ್. 1974 ಇಲ್ಲಿ ಹುಟ್ಟಿದ್ದು. ಆಮೇಲೆ ನೀವು ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿದ್ದ ಫುಲ್? ಇಲ್ಲ. ಸೊ ಅವಾಗ ನಮ್ಮ ತಂದೆ ತಾಯಿ ಏನು ಅವ್ರಿಗೆ ಪ್ಲಾನ್ ಅವಾಗ, ಆದ್ರೂ ಇಲ್ಲಿ ಅಷ್ಟು ಇಷ್ಟ ಆಗ್ಲಿಲ್ಲ ಅವ್ರಿಗೆ. ಸೊ ಒಂದು ಅಷ್ಟು ವರ್ಷ ಇಲ್ಲಿ ಇದ್ಬಿಟ್ಟು, ಸೊ ದುಡ್ಡು ಸ್ವಲ್ಪ ಉಳಿಸ್ಬಿಟ್ಟು ನಮ್ಮ ದೇಶಕ್ಕೆ ಹೋಗಿ, ನಮ್ಮ ದೇಶನೇ, ಇಲ್ಲಿ ಏನಾನ ಇರ್ಲಿ ನಿಂಗೆ ಲಕ್ಸುರಿ, ನಮ್ಮ ದೇಶ ನಿಂದ. ಸೊ ಅದಕ್ಕೆ ಅವಾಗ ಏನ್ ಮಾಡಿದ್ರು, ನಮ್ಗೆ ಇಲ್ಲಿ ಸ್ಕೂಲ್ಗಳಿಗೆ ಬರೀ ಜರ್ಮನ್ ಸ್ಕೂಲಲ್ಲಿ ಬಿಡ್ಬೇಕಾಗಿತ್ತು. ಸೊ ಜರ್ಮನ್ ಸ್ಕೂಲ್ ಬಿಟ್ಟು ತಿರ್ಗಿ ಇಂಡಿಯನ್ ಸ್ಕೂಲಲ್ಲಿ ಬಿಡೋಕೆ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಏನ್ ಮಾಡಿದ್ರು, ನಮ್ಮನ್ನ ಬೆಂಗಳೂರಿನಲ್ಲಿ
ನಮ್ಗೆ ನಮ್ಮ ಅಜ್ಜಿನ ಹಳ್ಳಿಯಿಂದ ಕರ್ಸ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ಜೊತೆ ಬಿಟ್ಟುಬಿಟ್ಟು ಅವ್ರು ನಮ್ ಸಾಕ್ತಿದ್ರು. ನಮ್ಮ ತಂದೆ ತಾಯಿ ಇಲ್ಲಿ ಇದ್ರು. ಎಷ್ಟು ವರ್ಷ ಇದ್ರಿ? ಸೊ ಆವಾಗ ನಾವು ಒಂದು 11 ವರ್ಷ ಅಲ್ಲಿದ್ರಿ. ನಾನು 79 ಇಂಡಿಯಾ ಹೋಗಿದ್ದು. ಅಂದ್ರೆ 74 ಅಲ್ಲಿ ಹುಟ್ಟಿದ್ದು ಮತ್ತೆ 79 ವಾಪಸ್ ಇಂಡಿಯಾಗೆ ಹೋಗಿ ಅಲ್ಲಿ ಓದಿದ್ದು. ಆಮೇಲೆ 1990 ಅವಾಗ ಈಸ್ಟ್ ವೆಸ್ಟ್ ಜರ್ಮನಿ ಯೂನಿಫಿಕೇಶನ್ ಆಯ್ತು. 89 ಅಲ್ಲಿ ಗೋಡೆ ಬಿತ್ತು, ಜರ್ಮನ್ ಗೋಡೆ. 19 ಅಲ್ಲಿ ಯೂನಿಫಿಕೇಶನ್. ಸೊ ಆವಾಗ ಹೊಸ ರೂಲ್ಸ್ ಮಾಡಿದ್ರು. ಈ ತರ ಫಾರಿನರ್ಸ್ಗೆ ಒಂದ್ ದಿನ ಮಗು ಇದ್ರೂ ಅದಕ್ಕೆ ವೀಸಾ ಬೇಕು. ಮೊದ್ಲು ಆತರ ಇರ್ಲಿಲ್ಲ. ಮೊದ್ಲು ಅಪ್ ಟು 16 ಇಯರ್ಸ್ ಯಾರು ಬೇಕಾದ್ರೂ ವಿತೌಟ್ ವೀಸಾ ಬರ್ಬೋದಾಗಿತ್ತು ಜರ್ಮನಿಗೆ, ಅಪ್ ಟು 1990 ರೂಲ್ಸ್. ಸೊ ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ಇಲ್ಲ ಬಂದ್ಬಿಡಿ ಇಲ್ಲಿ ವಾಪಸ್ಸು. ಸೊ ಯಾಕಂದ್ರೆ ಇಲ್ಲಿ ಕಷ್ಟ ಆಗುತ್ತೆ, ವಾಪಸ್ ಬರಕ್ ಆಗಲ್ಲ ಆಮೇಲೆ ಅಂದ್ಬಿಟ್ಟು. ಸೊ ಇನ್ ಬಿಟ್ವೀನ್ ನಮ್ಮ ತಂದೆ ತಾಯಿ ಇಲ್ಲೇ ಇದ್ಬಿಟ್ಟು ಇಲ್ಲೇ ಸೆಟ್ ಆಗೋಗ್ಬಿಟ್ಟಿದ್ರು ಇಂಡಿಯಾನಲ್ಲಿ. ಕಲ್ತು ಬಿಟ್ರ ಅವರು ಭಾಷೆ ಕಲೀಲೇಬೇಕು. ಇಲ್ಲಿ ಇದ್ರ ಮೇಲೆ ನಾವು ಇಲ್ಲಿ ಅದೊಂದು ನಾನು ಇಲ್ಲಿ ಯಾರನ್ನ ಬಂದು ಇಲ್ಲಿ ನಾನು ವಾಸ ಮಾಡ್ತೀನಿ, ಇಲ್ಲಿ ಇರಬೇಕು ಅಂದ್ರೆ ಭಾಷೆ ಕಲಿಬೇಕಪ್ಪ. ಇಲ್ದಿದ್ರೆ ಏನು ವರ್ಕೌಟ್ ಆಗಲ್ಲ. ಸೊ ಇವಾಗ ಯಾರಾದ್ರೂ ಇವಾಗ ಇಂಡಿಯಾದಲ್ಲಿ ಓದ್ಕೊಂಡಿರ್ತಾರೆ, ಇಲ್ಲಿ ಕೆಲ್ಸಕ್ಕೆ ಬರ್ಬೇಕಂದ್ರೆ ಅವ್ರಿಗೆ ಮೇನ್ ಆಗಿ ಭಾಷೆ ಬರ್ಬೇಕು, ಭಾಷೆ ಕಲಿಬೇಕು, ಆಮೇಲೆ ಅಪ್ಲೈ ಮಾಡಿದ್ರೆ ಬೆಸ್ಟ್. ಯಾಕಂದ್ರೆ ಇಲ್ಲಿದ್ರೆ ಒಂಥರ ಐಸೋಲೇಷನ್ ಒಂಥರ ಒಬ್ಬರೇ ತಿರ್ಗಾ ನಿಂಗೆ ಅಷ್ಟಿದ. ಅಲ್ಲ ಇವಾಗ ನೀವು ಇಲ್ಲಿ ಹುಟ್ಟಿ ಒಂದ್ 5 ವರ್ಷ ಇದ್ರಲ್ಲ, ಅವಾಗ ಕಲ್ತ್ಬಿಟ್ಟಿದ್ರ? ಅವಾಗ ಭಾಷೆ ಸ್ವಲ್ಪ ಕಲ್ತಿದ್ದೆ ನಾನು, ಜರ್ಮನ್ ಭಾಷೆ. ಆಮೇಲೆ ನೀವು ಅಲ್ಲಿ ಇಂಡಿಯಾಗ ಟಚ್ ಇಲ್ಲ, ಯೂಸ್ ಇಲ್ಲ, ಝೀರೋ ಯೂಸ್. ಅವಾಗ ಹೆಂಗ ಅನಿಸ್ತು ನಿಮ್ಗೆ? ಲೈಕ್ ಇವಾಗ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಕಾಲೇಜ್ ವರ್ಗು ಓದಿದ್ರಾ? ಇಲ್ಲ, ಹೈಸ್ಕೂಲ್ ಮುಗಿಸ್ಕೊಂಡು ಇವಾಗ ಬರ್ತೀರಾ ನೀವು. ಅವಾಗ ಹೆಂಗೆ ಭಾಷೆ? ನನಗೆ ಏನು ಇಲ್ಲ, ತಿರುಗಿ ಸ್ಟಾರ್ಟ್ ಮತ್ತೆ ABCD ಕಲಿತೆ ಜರ್ಮನ್ ಅಲ್ಲಿ. ಕಲಿಬೇಕು ನಮ್ಮ ಇದು, ಯಾಕಂದ್ರೆ ಡೂ ಆರ್ ಡೈ ಅಂತಾರಲ್ಲ. ಸೊ ಬಿ ಎ ರೋಮನ್ ಇನ್ ರೋಮ್ ಅಂತಾರಲ್ಲ, ಆತರ ಈ ಜರ್ಮನಿನಲ್ಲಿ ಯು ಹ್ಯಾವ್ ಟು ಲರ್ನ್ ಜರ್ಮನ್. ಸೊ ಅದಕ್ಕೆ ಆಮೇಲೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿ ಕಾಲೇಜ್ ಶುರು ಮಾಡಿದೆ. ಸೊ ಫಸ್ಟ್ ಜರ್ಮನ್ ಭಾಷೆ ಕಲಿತೆ. 3 months ಇಂಟೆನ್ಸಿವ್ ಕೋರ್ಸ್, ಒಂದು ಪ್ರೈವೇಟ್ ಲ್ಯಾಂಗ್ವೇಜ್ ಸ್ಕೂಲ್, ದಿವಸ 4 ಗಂಟೆ. ಸೊ ಅದಾದ್ಮೇಲೆ ನಾನು ಇಲ್ಲಿ ಸ್ಕೂಲ್ ಸೇರ್ಕೊಂಡೆ, ಕಾಲೇಜ್ಗೆ. ಸೊ ಆಮೇಲೆ ಹಿಂಗೆ ಡಿಕ್ಷನರಿ ಅದು ಇದು ಮೇಂಟೈನ್ ಮಾಡಕ್ಕಂದು. ಅವಾಗ ಯಾವ ಇಂಟರ್ನೆಟ್ ಇಲ್ಲ, ಯಾವ ಗೂಗಲ್ ಇರಲಿಲ್ಲ, ಏನೂ ಇರಲಿಲ್ಲಪ್ಪ. ಎಲ್ಲ ಬರೀ ಡಿಕ್ಷನರಿ, ನಾವು ಬುಕ್ಸ್ನಲ್ಲಿ ಬಂದಿದ್ದು. ಸೊ ಹಿಂಗೆ ಆಮೇಲೆ ಇಲ್ಲಿ ನಾವು ಏನಂದ್ರೆ ಸಂಕೋಚ ಬೀಳ್ಬಾರ್ದು, ಧೈರ್ಯ ಇರಬೇಕು, ಮಾತಾಡ್ಬೇಕು, ಕಾನ್ಫಿಡೆಂಟ್ ಮಾತಾಡ್ಬೇಕು. ನಿಮ್ಗೆ ಟೈಮ್ ಕೊಡ್ಬೇಕು ನಿನ್ ಕಲಿಯಕ್ಕೆ. ಸೊ ಅದಕ್ಕೆ ನೀನು ಇವನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಮಾತಾಡಿ, ಟ್ರೈ ಮಾಡಿ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಎಲ್ಲಿವರೆಗೂ ಓದಿದ್ರೆ ಆಮೇಲೆ? ನಾನು ಸೆಕೆಂಡ್ PUC ಮಾಡಿದೆ. ಸೆಕೆಂಡ್ PUC ಮಾಡಿದ್ಮೇಲೆ ನಮ್ಮ ತಂದೆ ಹೇಳಿದ್ರು, ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಇರುತ್ತೆ. ಇಲ್ಲಿ 10th ಆದ್ಮೇಲೆ ಮಾಡ್ಬೋದು ಅಥವಾ ಸೆಕೆಂಡ್ PUC ಮಾಡ್ಬೋದು. ಅದೇಂಗಂದ್ರೆ ಇದು ಟ್ರೈನಿಂಗ್ ಆನ್ ದ ಜಾಬ್, ಹೌಸ್ ಬಿಲ್ಡಿಂಗ್ ಅಂತಾರಲ್ಲ ಆ ಥರ. ಸೊ ಇಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ನಲ್ಲಿ ನಮ್ಮ ತಂದೆ ಇದು ಪೆನ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಇದೆ ಕೋರ್ಸ್ ಇದೆ, ನೀನ್ ಮಾಡು. ಸೊ ಅಲ್ಲಿ ನಿನಗೆ ಚೆನ್ನಾಗಿರುತ್ತೆ ಅಂದ್ರು. ಆಯ್ತು ಅಂದ್ಬಿಟ್ಟು ನಾನು ಜಾಯಿನ್ ಮಾಡಿದೆ. ಅದು ಎಲ್ಲ ಜರ್ಮನಲ್ಲೇ. ಸೊ ನಂಗೆ ಜರ್ಮನ್ ಬರಲೇಬೇಕು. ಸೆಂಟ್ರಲ್ ಗವರ್ಮೆಂಟ್ನಲ್ಲೂ ಒಂದು ರೇಂಜ್ ತನಕ ಇಲ್ಲಿ ನೀವು ಆಸ್ ಎ ನಾನ್ ಜರ್ಮನ್ ಯು ಕ್ಯಾನ್ ಎಂಟರ್ ದ ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಸಹ ನಾವು ಜರ್ಮನಿಯಲ್ಲಿ ಮಾಡ್ಬೋದು. ಈವನ್ ನಾವು ಇಂಡಿಯನ್ ಸಿಟಿಸನ್ ಆಗಿದ್ರು ಸಹ ಮಾಡ್ಬೋದು. ಯಾವಾಗ ಅಂದ್ರೆ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು, ಫುಲ್ ಗೊತ್ತಿರ್ಬೇಕಾ? ಲೈಕ್ ಗೊತ್ತಿರ್ಬೇಕು. C1 C2 ನಿಂಗೆ ಚೆನ್ನಾಗಿ. ಸೊ ಆವಾಗ ನಿಮ್ಗೆ ಸಿಗುತ್ತೆ, ಅಪ್ಲೈ ಮಾಡಿದ್ರೆ ಸಿಗುತ್ತೆ. ಅವಾಗ ನಾನು ಟ್ರೈನಿಂಗ್ ಮಾಡಿದೆ. ಸೊ ಟ್ರೈನಿಂಗ್ ಮಾಡಿದ ತಕ್ಷಣ ಅಪಾಯಿಂಟ್ಮೆಂಟ್ ಫಾರ್ ಲೈಫ್ ಅಂತ. ಲೈಫ್ ಲಾಂಗ್. ಎಷ್ಟು ವರ್ಷ ಆಯ್ತಣ್ಣ ಇವಾಗ? ನಾನೀಗ 31 ವರ್ಷ. ಸೊ ಇನ್ನು 20 ವರ್ಷ ನಾ ಮಾಡ್ಬೇಕು. ಅಂದ್ರೆ ಅದು 50 ವರ್ಷ ನೀವು ಸರ್ವ್ ಮಾಡ್ಲೇಬೇಕಲ್ಲ? ಬೇರೆ ಕೆಲ್ಸಕ್ಕೆ ನಾನು ಸೇರ್ಕೊಂಬೋದು. ಅಂದ್ರೆ ನನಗೆ ಅಂದ್ರೆ ಕಾಂಟ್ರಾಕ್ಟ್ ಇನ್ನು ನನಗೆ ಅನ್ಲಿಮಿಟೆಡ್ ಕಾಂಟ್ರಾಕ್ಟ್ ನನಗೆ. ಇವಾಗ ಇಂಡಿಯಾದಲ್ಲಿ ಒಂದು 60 ವರ್ಷ ಅಂತಿದೆ, ಇಲ್ಲಿ ಎಷ್ಟು ವರ್ಷ? ಇಲ್ಲಿ ಬಂದು ಆಕ್ಚುಲಿ 67 ಗಂಡಸರಿಗೆ, ಹೆಂಗಸರಿಗೆ ಬಂದು 65. ಈಗ ಜರ್ಮನ್ ಗವರ್ಮೆಂಟ್ನವರು ಅದನ್ನ ಇನ್ನು ಮುಂದಕ್ಕೆ ಹಾಕಕ್ಕ ಇನ್ನು 70 ವರ್ಷ ಗಂಡಸರಿಗೆ, ಹೆಂಗಸರಿಗೆ ಇನ್ನೂ ಒಂದು ಸ್ವಲ್ಪ ಪ್ಲಾನ್ ಮಾಡ್ತಿದ್ದಾರೆ, ಬರುತ್ತೆ. ಯಾಕಂದ್ರೆ ಇಲ್ಲಿ ಜರ್ಮನ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸ್ ಬಂದು 85 ಚಿಲ್ಲರೆ ಮೇಲೆ ಹೋಗುತ್ತೆ. ಅದಕ್ಕೆ ಅವ್ರಿಗೆ ಇಲ್ಲಿ ಜರ್ಮನಿನಲ್ಲಿ ಕೆಲಸ ಮಾಡೋ ಜನ ಇಲ್ಲ. ಸೊ ಅದಕ್ಕೆ ನಿಂಗೆ ಇವನ್ 70 ವರ್ಷ ಆದ್ರೂ ಬೇಕಾದ್ರೆ ನಿಂಗೆ ಕೆಲಸ ಮಾಡಪ್ಪ ಅಂತಾರೆ ಇಲ್ಲಿ. ಇನ್ನೊಂದು ಏನಂದ್ರೆ, ಇವಾಗ ನಾವು ಅಲ್ಲಿ ಇರ್ತೀವಲ್ಲ ಇಂಡಿಯಾದಲ್ಲಿ, ಅಲ್ಲೆಲ್ಲ ವಾತಾವರಣ ಸೇಮ್ ಹಿಂಗೆ ಇರುತ್ತೆ. ಇವಾಗ ಈ ಸಮ್ಮರ್ ಟೈಮಲ್ಲಿ ಇವಾಗ ಟೈಮ್ ಎಷ್ಟು ಅಂದ್ರೆ ಆಲ್ಮೋಸ್ಟ್ 7 ಗಂಟೆ ಟೈಮು. 7 ಗಂಟೆ ಆದ್ರೂ ಈ ತರ ಬೆಳಕಿದೆ. ಸೊ ನಾರ್ಮಲ್ ಆಗಿ ವಿಂಟರ್ಸ್ ಅಲ್ಲಿ ನಿಮ್ಗೆ 10-10:30ವರೆಗೂ ಬೆಳಕಿರುತ್ತೆ. ಒಂದೊಂದ್ಸತಿ ಸಮ್ಮರ್ ಅಲ್ಲಿ 11 ಗಂಟೆಗೆ 11 ಗಂಟೆಗೆ ಸನ್ಸೆಟ್ ಆಗುತ್ತೆ. ಸೊ ಇವಾಗ ವಿಂಟರ್ಸ್ ಅಲ್ಲಿ ಫುಲ್ ಚಳಿ ಅಲ್ಲ, ನಿಮ್ಗೆ ಹೆಂಗ್ ಹೊಂದ್ಕೊಂಡ್ರಿ? ಇವಾಗೆಲ್ಲ ಫುಲ್
ಫುಲ್ ಜರ್ಮನ್ ಆಗೋಗಿದ್ದೀರಲ್ಲ ನೀವು. ಜರ್ಮನ್ ಇಲ್ಲ, ಒಳಗಡೆ ಇಂಡಿಯನ್. ಅಂದ್ರೆ ನಾವು ಬೇರೆ ವಿಧಿ ಇಲ್ಲಪ್ಪ, ನಾವು ಸೆಟ್ ಆಗ್ಬೇಕು, ಹೊಂದ್ಕೊಬೇಕು. ಅಂದ್ರೆ ಬಟ್ಟೆ ಹಾಕೊಬೇಕು. ಇವಾಗ ಆಚೆ ಚಳಿ ಇದ್ದು ಅಂದ್ಬಿಟ್ಟು ನಾನು ಮನೆಯಲ್ಲಿ ಕೂತ್ಕೊಂಡಿರಕ್ಕಾಗಲ್ಲ, ಆಚೆ ಹೋಗ್ಬೇಕು. ಸೊ ಒಂದ್ ಬಟ್ಟೆ 2 ಬಟ್ಟೆ ಹಾಕೊಂಡು ಇದು ವಿಂಟರ್ ಜಾಕೆಟ್ ಅಂತ ಸಿಗುತ್ತೆ, ಐಸೋಲೇಷನ್ ಇರುತ್ತೆ. ಸೊ ಹೋಗ್ಬೇಕು, ನಾವು ಆಚೆ ಹೋಗ್ದಿದ್ರೆ. ನನಗೇನ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದೆ ಅಂದ್ರೆ, ಇವಾಗ ನೀವು ಮಾತಾಡ್ತಾ ಇದ್ರಲ್ಲ ಭಾಷೆ ಸ್ಟೈಲು ಸೇಮ್ ನಮ್ಮೂರು ಹೊಸಕೋಟೆ, ಬೆಂಗಳೂರು, ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಹಿಂಗೆ ನಾವ್ ಮಾತಾಡೋದು ಇದೇ ತರನೇ. ಸೊ ನನಗೇನಂದ್ರೆ ಇವಾಗ ಜರ್ಮನಿಯಲ್ಲಿ ಇಷ್ಟು ವರ್ಷದಿಂದ ನೀವ್ ಇದ್ಬಿಟ್ಟುನು ಇದೇ ಸ್ಲ್ಯಾಂಗ್ ಹೆಂಗ್ ಮೇಂಟೈನ್ ಮಾಡ್ತಾ ಇದೀರಾ? ಯಾಕೆ ಅದು ಒಂದ್ಸತಿ ನೀನ್ ಈಜ್ ಕಲ್ತ ಮೇಲೆ ನಿನ್ ಎಲ್ಲಾನ ಬಿಡೋರು ಈಜ್ ಹೊಡಿಯೋದು ಆ ತರ. ಇವಾಗ ನಮ್ ಭಾಷೆ ಅದು ಒಂದ್ಸತಿ ಕಲ್ತ ಮೇಲೆ ನಾವು ಮರಿಯಕ್ಕಾಗಲ್ಲ, ಅದೆಲ್ಲ ಸುಳ್ಳು. ಆದ್ರೂ ಗ್ರೇಟ್, ಸೀರಿಯಸ್ ಆಗಿ ಎಷ್ಟೋ ಜನ ಮರ್ತೋಗ್ತಾರೆ, ಅಯ್ಯೋ ನಮ್ ಕನ್ನಡ. ಈಗಿನ ಮಕ್ಳೇ ತಗೊಳ್ಳಿ, ಕನ್ನಡದವ್ರು ಆಗಿದ್ರು ಓದಕ್ಕ ಬರೆಯಕ್ ಬರಲ್ಲ. ಇವಾಗ ನೋಡು, ಫಾರ್ ಎಕ್ಸಾಂಪಲ್ ನನ್ನ ಮಕ್ಳಿಗೇನೆ ನಾನು ಸ್ಟಾರ್ಟಿಂಗ್ ನಲ್ಲಿ ಕನ್ನಡನಲ್ಲೇ ಶುರು ಮಾಡಿದೆ ಮಾತಾಡಕ್ಕೆ. ನನ್ನ ಮಕ್ಳು ಇಲ್ಲೇ ಹುಟ್ಟಿದ್ದು. ಸೊ ಇಲ್ಲಿ ಹೆಂಗಂದ್ರೆ ಈಗ ಅವರು ಒಂದು ವಯಸ್ಸು ತನಕ ಕನ್ನಡ ಮಾತಾಡಿದ್ರು, ಆಮೇಲೆ ಯಾವಾಗ ಕಿಂಡರ್ ಗಾರ್ಟನ್ ಸ್ಕೂಲ್ ಅಂತ ಶುರು ಆಯ್ತು, ಅವ್ರಿಗೆ ಗೊತ್ತಾಯ್ತು ಏನೋ ಇಲ್ಲಿ ಪ್ರಪಂಚ ಬಂದು ಜರ್ಮನ್ನು, ಕನ್ನಡ ನಡೆಯಲ್ಲ ಅಂದ್ಬಿಟ್ಟು. ಸೊ ಆವಾಗ ಅವ್ರು ಬರೇ ಜರ್ಮನ್ ಯೂಸ್ ಆಗಿ ಈಗ ಕಷ್ಟ ಅವ್ರಿಗೆ ಕನ್ನಡ. ಒಂದ್ ಸಿಚುವೇಶನ್ ಕೊಡ್ತೀನಿ. ಇವಾಗ ನೀವು ರಿಲೇಟಿವ್ಸ್ ಎಲ್ಲ ಇಲ್ಲಿ ಮೀಟ್ ಆಗ್ತೀರಾ, ನಾವು ಊರ್ಗಳಾಗ ಏನೇನ್ ಹಬ್ಬ ಮಾಡಿದ್ರೆ ಬರ್ತಾರೆ, ಮೀಟ್ ಆಗ್ತಿರಲ್ಲ, ಅಲ್ಲಿ ಯಾವ ಭಾಷೆ ಮಾತಾಡ್ತೀರಿ ನೀವು? ಸೊ ಇಲ್ಲಿ ರಿಲೇಟಿವ್ಸ್ ನಾವು ಇವಾಗ ನಮ್ಮ ಅತ್ತೆ ಮಾವರ್ನು ಇಲ್ಲೇ ಇದ್ದಾರೆ, ಜರ್ಮನಿನಲ್ಲಿ ಇಲ್ಲೇ ಇದ್ದಾರೆ. ಇಲ್ಲೇ ಅವರು ಇಲ್ಲೇ, ಯಾಕಂದ್ರೆ ನಮ್ಮ ತಂದೆ ಅವ್ರು ಯಾವಾಗ ಬಂದ್ರು ನಮ್ಮ ಅತ್ತೆ ಮಾವರು ಅವ್ರು ಎಲ್ಲ. ಸೊ ಈಗ ಸೊ ಅವರು ಧಾರವಾಡದವ್ರು ನಮ್ಮ ಅತ್ತೆ. ಸೊ ನಾವು ಈಗ ಅವ್ರ ಜೊತೆ ಎಲ್ಲ ನಾವು ಕನ್ನಡನೇ ಮಾತಾಡೋದು. ಅದೇ ಈಗ ನಿಮ್ ತರ ನಿಮ್ ಏಜ್ ಅವರು ಬಂದಾಗ ಬಂದಿರೋ. ಸೊ ಆವಾಗ ಈಗ ಒಬ್ರು ಯಾರೋ ಮರಾಠಿನವ್ರು ಇರ್ತಾರೆ, ಇನ್ನೊಬ್ರು ಯಾರೋ ಬಂದು ಡೆಲ್ಲಿ ನೋಡ್ತಾರೆ. ಸೊ ಅಂತವ್ರ ಜೊತೆ ನಾನು ಬರೀ ಜರ್ಮನಲ್ಲೇ ಮಾತಾಡ್ತೀನಿ. ಅಂದ್ರೆ ಇವಾಗ ನಾವ್ ಹೆಂಗೆ ನಾರ್ತ್ ಅವ್ರು ಸಿಕ್ಕರೆ ನಾವ್ ಹೆಂಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಿ, ನೀವು ಅಲ್ಲೇ ಜರ್ಮನ್ ಮಾಡ್ಕೊಳ್ತೀರಾ. ಇವಾಗ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕಂಫರ್ಟಬಲ್, ಜರ್ಮನ್ ಅಲ್ಲಿ ಕಂಫರ್ಟ್? ನೀವು ಹೇಳ್ಬೇಕಂದ್ರೆ ನಂಗೆ ಜರ್ಮನ್ ಕಂಫರ್ಟ್. ಯಾಕಂದ್ರೆ ನಾನು ಹೆಂಗಂದ್ರೆ ಸ್ಟಾರ್ಟಿಂಗ್ ನಲ್ಲಿ ನಾನು ಇಂಡಿಯಾ ಇಂದ ಬಂದಲ್ಲ ಇಲ್ಲಿಗೆ, ಆವಾಗ ನಾನು ಕನ್ನಡದಲ್ಲಿ ಥಿಂಕ್ ಮಾಡಿ ಅದನ್ನ ಇಂಗ್ಲಿಷ್ ಮಾಡಿ ಇಂಗ್ಲಿಷಿಂದ ಜರ್ಮನ್ ಮಾಡ್ತಿದ್ದೆ. ಸೊ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಅಲ್ಲ. ಸೊ ಈಗ ಹೆಂಗಂದ್ರೆ ಫಸ್ಟ್ ನಂಗೆ ಟಕ್ಕಂತ ಜರ್ಮನಲ್ಲಿ ಬರುತ್ತೆ. ಸೊ ಈ ಕನ್ನಡ ಬಿಡು, ಕನ್ನಡ ನನಗೆ ಇದಿಲ್ಲ, ಕನ್ನಡ ಬಿಟ್ಟು ಬೇರೆ ಈ ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ಸೊ ನಾನು ಇವಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಂಗೆ ಇಂಗ್ಲಿಷ್ ಮಾತಾಡೋಕೆ ಕಷ್ಟ ಆಗುತ್ತೆ. ಜರ್ಮನ್ ಬಡ ಬಡ ಬಂದ್ಬಿಡುತ್ತೆ, ಕನ್ನಡ ಬಡ ಬಂದ್ಬಿಡುತ್ತೆ. ಸೂಪರ್, ಆ ಥರ. ಸೊ ಆನಂದ್ ಅಣ್ಣ ಅವರು ಇವ್ರ ಲೈಫ್ ಸ್ಟೋರಿ ಕೇಳಿದ್ರಿ ನೀವು. ಸೊ ಇವಾಗ್ಲೂ ವರ್ಕ್ ಮಾಡ್ತಿದ್ದಾರೆ, ಮಾಡಿಕೊಂಡು ಇವಾಗ ನಮ್ಮ ಒಂದು ಡೀಪ್ ಇನ್ಸೈಟ್ಸ್ ಸ್ಟಾರ್ಟಪ್ಗೆ ಇವರು ಒಂದು ಏನಂತಾರೆ ಮುಂದೆ ನುಗ್ತಾರೋ ಸೇನಾಧಿಪತಿ ಅಂತಾನೆ ಹೇಳ್ಬೋದು. ತುಂಬಾನೇ ಯಂಗ್ ಅಂಡ್ ಎನರ್ಜೆಟಿಕ್ ಅಂತಾನೆ ಹೇಳ್ತೀನಿ ನಾನಂತೂ ಇವ್ರನ್ನ. ನಿಜ ನನಗೆ ಯಾವುದೇ ತರ ನಾನು ಯಾರೋ ದೊಡ್ಡ ವ್ಯಕ್ತಿ ಹತ್ರ ಮಾತಾಡ್ತಾ ಇದೀನಿ ಅಂತ ನನಗಂತೂ ಇದುವರೆಗೂ ಅನ್ಸಿಲ್ಲ, ಯಾವತ್ತು ಅನ್ಸಲ್ಲ. ಎಲ್ಲ ಒಂದೇ. ಸೊ ನನಗೆ ತುಂಬಾ ಖುಷಿ ಆಗ್ತಿದೆ ಈಗ ನಮ್ಮ ದೇಶದವರು ಇಲ್ಲಿ ಬಂದು ನಮ್ಮ ಜೊತೆ ಎಲ್ಲ. ನಮಗಂದ್ರೆ ಆ ಟೈಮ್ನಲ್ಲಿ ಯಾರು ಇರ್ತಿರ್ಲಿಲ್ಲ, ಇದು ಏನಪ್ಪಾ ಇದು ಅನ್ಸ್ತಿತ್ತು. ಇವಾಗ ನಮ್ಗೆಲ್ಲ ಬಂದು ನಿಮ್ ಜೊತೆ ಸೇರಿ ನಮ್ಗೆ ಇನ್ನೂ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ನನಗೆ ಅಣ್ಣ ಏನಂದ್ರೆ ನನ್ನ ಜೊತೆ ನನ್ನ ಏಜ್ ಅವ್ರನ್ನ ಮೀಟ್ ಮಾಡೋದು ತರ ನನಗೆ ಫೀಲ್ ಆಗುತ್ತೆ, ಆ ತರ ನೀವು ಟ್ರೀಟ್ ಮಾಡ್ತೀರ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಒಳಗಡೆ ನೋಟ್ಸ್ ತುಂಬಾ ಜನ ಅನ್ಕೊಂಡಿರ್ತಾರೆ ಮನೆ ಯಾವ ತರ ಇರುತ್ತೆ ಏನು ಎತ್ತ ಅಂತ. ಇವಾಗ ಒಳಗಡೆ ಸುಮ್ಮನೆ ಹಂಗೆ ಏನು ಡೀಟೇಲ್ ಆಗಿ ಏನು ನೋಡ್ಸಕ್ ಹೋಗಲ್ಲ, ಎಲ್ಲ ಥರನೇ ಇರುತ್ತೆ. ಸೊ ನಾವಿವಾಗ ಮನೆ ಒಳಗಡೆ ಹೋಗೋಣ. ಸೊ ಆನಂದಣ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಇದೆ ಮನೆ ಏನು ಎತ್ತ ಅಂತ. ಸೊ ಇದು ಹೊರಗಡೆ ಔಟ್ಸೈಡ್ ಗಾರ್ಡನ್ನು, ಆ್ಯಂಡ್ ಆ ಕಡೆ ಎಂಟ್ರೆನ್ಸ್ ಇರೋದು ಒಳಗಡೆಯಿಂದ ಬರೋದಕ್ಕೆ. ಆ್ಯಂಡ್ ಅಲ್ಲಿ ನಿಮಗೆ ಚಿಕ್ಕದಾಗಿ ಸೈಕಲ್ ಏನಾದರೂ ನಿಲ್ಸ್ಕೊಳೋದಕ್ಕೆ ಸ್ಟೋರೇಜ್ ರೂಮ್ ಥರ. ಸೊ ಇವಾಗ ಒಳಗಡೆ ಹೋಗೋಣ, ಬನ್ನಿ ನನ್ನ ಜೊತೆ. ಸೊ ಮೇಲೆ ಮನೆ, ಗಾರ್ಡನ್ ಇರುತ್ತೆ ಹಿಂದೆಗಡೆ, ಬ್ಯಾಕ್ ಯಾರ್ಡ್. ಸೊ ಇಲ್ಲಿ ಏನಾದರೂ ಪಾರ್ಟಿ ಅದು ಇದು ಮಾಡಂಗಿದ್ರೆ ಇಲ್ಲಿ ಈ ಥರ ಮಾಡ್ಬೋದು. ಅಣ್ಣ ಇಲ್ಲಿ ಇನ್ನೊಂದು ಕೇಳಿದ್ದೆ ನಾನು, ಇಲ್ಲಿ ಏನಾದರೂ ಗಾರ್ಡನ್ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಏನೋ ಫೈನ್ ಆಗ್ತಾರೆ ಅಂತ, ಹೌದಾ? ಅದು ಒಂದು ಇಲ್ಲಿ ಸ್ವಂತ ನಿಂದು ಗಾರ್ಡನ್, ಇದು ನಿಂದು ಮನೆ ಗಾರ್ಡನ್ ಇದೆ, ಅಲ್ಲಿ ಯಾರು ಏನು ಹೇಳಲ್ಲ. ಅದೇ ನಿನಗೆ ಇಲ್ಲೊಂದು ಗಾರ್ಡನ್ ಕಾಲನಿ ಅಂತ ಬರುತ್ತೆ, ಅಲ್ಲಿ ಬರೀ ಗಾರ್ಡನ್ ಈ ವೀಕೆಂಡ್ ಹೌಸಸ್ ವೀಕೆಂಡ್ ಬರೀ ವೀಕೆಂಡ್ಸ್ ಮಾತ್ರ ಅಲ್ಲಿ ಹೋಗ್ತಾರೆ. ಸೊ ಅಂತ ಕಡೆ ಅವ್ರದ್ದೊಂದು ರೂಲ್ಸ್ ಇರುತ್ತೆ. ಸೊ ಆವಾಗ ನೀನು ಗಾರ್ಡನ್ ಮೇಂಟೈನ್ ಮಾಡಬೇಕು, ಇಷ್ಟೇ ಕಟ್ ಮಾಡಬೇಕು, ಇಷ್ಟು ಮೀಟ್ರು, ಅದೆಲ್ಲ ಏನೋ ರೂಲ್ಸ್ ಇರುತ್ತೆ. ಅದು ಬಂದು ಆ ಕಡೆ, ಇದು ಬಂದು ಪ್ರೈವೇಟ್, ಇದು ನಮ್ಮ ಸ್ವಂತ ಯಾರು ಇಲ್ಲಿ ನಾನ್ ಬೇಕಾದ್ರೆ ತರಕಾರಿ ಬೆಳ್ಕೊಬಹುದು, ಏನ್ ಬೇಕಾದ್ರೂ ಬೆಳಿತೀರಾ ನೀವು ಇಲ್ಲಿ ತರಕಾರಿ? ಇಲ್ಲಿ ಟೊಮೊಟೊ ಆಮೇಲೆ ಕೊತ್ತಂಬರಿ ಅದೆಲ್ಲ ಬೆಳಿತಿದ್ದೆ. ಈ ವರ್ಷ ಏನು ಹಾಕಿಲ್ಲ, ಈ
ವರ್ಷ ಇನ್ನು ವೆದರ್ ಸರಿ ಇರ್ಲಿಲ್ಲ, ಇನ್ನೂ ಥಂಡಿ ಇತ್ತಲ್ಲ, ಸೊ ಅದಕ್ಕೆ ಏನು ಮಾಡಿಲ್ಲ. ಸೊ ನೋಡಿ ಇಲ್ಲಿ ಹೆಂಗಿಟ್ಟಿದ್ದಾರೆ ಅಣ್ಣ. ಇದೇ ನೀವು ಅಣ್ಣ ಇವೇ ನೀವು ಅದು ಇದು ನಾನು ಮಳೆ ನೀರನ್ನ ಅಲ್ಲಿ ಇದು ಸ್ಟೋರ್ ಮಾಡೋದಾ? ಸ್ಟೋರ್ ಮಾಡೋದು. ಮಳೆ ನೀರನ್ನ ಇದು ಮಳೆ ನೀರು ಎಲ್ಲಿಂದ ಬರ್ತೈತೆ? ಅಲ್ಲಿ ಬರುತ್ತಲ್ಲ ಪೈಪ್ ನಲ್ಲಿ, ಸೊ ಅಲ್ಲಿ ಆಕ್ಚುಲಿ ಪೈಪ್ ಬರುತ್ತೆ. ರೈನ್ ವಾಟರ್, ರೈನ್ ಹಾರ್ವೆಸ್ಟಿಂಗ್. ನೈಸ್. ಇರೋ ಪರವಾಗಿಲ್ಲ ಬಿಡು, ನಾನು ಹೇಳ್ತೀನಿ. ಅದು ಮೊದಲೇ ಹೋಗಿತ್ತು ಮೊದಲೇ ಹೋಗಿತ್ತು, ಹಂಗೆ ಇರಿ ಪರವಾಗಿಲ್ಲ. ಸೊ ಇದು ಇದ್ಲು ಇದಕ್ಕೆ ಇದು ಕೆಂಡ ಯಾರು ಮುಟ್ಬೇಡ್ರಿ, ಸಖತ್ ಇರುತ್ತೆ. ಸೊ ಇದು ಮಾತ್ರ ಮಾಂಸಕ್ಕೆ. ಇದು ಬಿಸಿ ಆಯ್ತಾ? ಇಲ್ಲ ನೋಡು, ಆಯ್ತಲ್ಲ. ಹುಷಾರು. ಇರೋ ಗ್ಲೌಸ್ ಕೊಡ್ತೀರಪ್ಪ, ಗ್ಲೌಸ್ ಇದೆ, ಅದು ಗ್ಲೌಸ್ ಇದೆ. ನಿಶ್ಚಯ್, ಹೆಂಗ ಅನಿಸ್ತಿದೆ ಜರ್ಮನಿಯಲ್ಲಿ? ನಾನಿದ್ದೀನಿ, ಭಯ ಪಡ್ಬೇಡ. ಓಹೋ ಬೆಂಕಿ ಮಗ, ಹುಷಾರು. ಹಂಗಾಗ ಕೆಂಡ. ಸೊ ನೋಡಿ ಇದು ಈಗ ರೀ ಕೆಳಗಡೆ ಇಡು, ಕೆಳಗಡೆ ಇಟ್ಟು ಕೆಳಗಡೆ ಫಸ್ಟ್ ಕೆಳಗಡೆ ಇಡು, ಫುಲ್ ಕೆಳಗಡೆ ಅಲ್ಲಿ ಅಲ್ಲಿ. ಓಕೆ. ಸೊ ಇದು ಸ್ವಲ್ಪ ಹೊತ್ತು ಇದು ಹೀಟ್ ಆಗಲಿ. ಸೊ ಇವರು ನೋಡಿರ್ತೀರ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ, ನಮ್ಮ ಹರಿಯಣ್ಣ, ಡೀಪ್ ಇನ್ಸೈಡ್ಸ್ ಎಕ್ಸ್ನ ಫೌಂಡರು. ಸೊ ಅಣ್ಣ ವಿಶಾಲ್ ಅಣ್ಣ ಬಂದು. ಸೊ ಇವರು ನಮ್ಮ ವಿಶಾಲ್ ಅಣ್ಣ, ನಮಸ್ಕಾರ. ನಮ್ಮ ಸೀನಿಯರು, ಅಲ್ಲಿ ಇಂಡಿಯಾದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಸೊ ಇನ್ನೂ ನಮ್ಮ ಹುಡುಗರೆಲ್ಲ ಅಲ್ಲಿದ್ದಾರೆ, ಕರಿತೀನಿ ಅವ್ರನ್ನು. ಸೊ ಇವಾಗ ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಅಣ್ಣ ಏನು ಮಾಡ್ತಿದ್ದೀವಿ ನಾವು? ಸೊ ಆ್ಯಕ್ಚುಲಿ ಇಲ್ಲಿ ಜರ್ಮನಿಲಿ ಬಂದ್ಬಿಟ್ಟು, ಸೊ ನಾವು ಯೂಶಲಿ ವೀಕೆಂಡ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಾರ್ಟಿ ಮಾಡ್ತೀವಿ. ಸೊ ಬರೇ ಬಾರು ಪಬ್ಬು ಆ ಥರ ಪಾರ್ಟಿ ಅಂತಲ್ಲ ಇದು. ಸೊ ಗ್ರಿಲ್ ಪಾರ್ಟಿ ಮಾಡ್ಕೊತೀವಿ ಯೂಶಲಿ, ಎಲ್ಲ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡೋದು. ದಿಸ್ ಇಸ್ ಲೈಕ್ ಟೀಮ್ ಇವೆಂಟ್ ಆ್ಯಂಡ್ ಆಲ್ಸೋ ಎ ಕೈಂಡ್ ಆಫ್ ಫ್ಯಾಮಿಲಿ ಇವೆಂಟ್ ವೇರ್ ಲೈಕ್ ಆಲ್ ಟುಗೆದರ್. ಆ್ಯಂಡ್ ಸೊ ಎಲ್ಲ ಒಟ್ಟಿಗೆ ಮಾತಾಡಿ ಮತ್ತೆ ಆಮೇಲಿಂದ ಎಲ್ಲ ಗ್ರಿಲ್ ಮಾಡಿ ಸೊ ಎಲ್ಲ ಮುಗಿಸೋಣ ಅಂತ ಒಟ್ಟಿಗೆ ಸೇರಿರೋದು. ರಿಲ್ಯಾಕ್ಸ್ ಟೈಮ್ ಅಷ್ಟೇ. ವೀಕ್ ಡೇಸ್ ಎಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ, ವೀಕೆಂಡ್ ಈ ರಿಲ್ಯಾಕ್ಸೇಷನ್ಗೋಸ್ಕರ ಇದು ಮಾಡ್ತಾ ಇದ್ದೀವಿ.